ಇವತ್ತು ನಿರ್ಧಾರ ತಗೊಂಡಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ರು, ಈ ಯೋಜನೆ ಅವರಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲ ಯೋಜನೆಗಳಿಂದ ಅತಿ ಮುಖ್ಯವಾದದ್ದು ವ್ಯವಸಾಯ. ವ್ಯವಸಾಯ ಇದ್ದರೆ ಮಿಕ್ಕಿದ ವಿಚಾರಗಳು ಬರ್ತದೆ. ವ್ಯವಸಾಯ ಇಲ್ಲದೆ ಇದ್ದರೆ ಜನರೇ ಇರಲ್ಲ. ಇವತ್ತು ಬೇರೆ ಬೇರೆ ಕಾರಣಕ್ಕಾಗಿ ಇಂಥ ಒಂದು ವೃತ್ತಿಯನ್ನು ಮುಗಿಸುವ ಪ್ರಯತ್ನ ನಡೀತಾ ಇದೆ ಅಂತ ನನಗೆ ಕಾಣಿಸ್ತದೆ. ಅದರ ಪರಿಣಾಮದ ಬಗ್ಗೆ ಏನೂ ಮಾಹಿತಿ ಇದ್ದಂಗಿಲ್ಲ. ವ್ಯವಸಾಯ ಮಾಡುವವರ ಸಂಖ್ಯೆ, ಅವರ ಜಮೀನಿನ ಅಳತೆ ಕಮ್ಮಿ ಆಗ್ತದೆ. ಇಂಥ ಒಂದು ಗಂಭೀರವಾದ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ವೇ? ಆಡಳಿತ ಅಂದರೆ ಏನು? ಆಡಳಿತೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಮೊದಲಾಗಿ ವ್ಯವಸಾಯ ಮಾಡುವವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಆ ವ್ಯವಸಾಯ ಮುಂದುವರಿಯುವ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿ ಅದನ್ನು ಉಳಿಸಬೇಕು ಹೊರತು ಅದನ್ನು ಕಮ್ಮಿ ಮಾಡುವ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಸಂದೇಶ. ವ್ಯವಸಾಯ ಮಾಡುವವರ ಜಮೀನನ್ನು ಬೇರೆ ಕೆಲಸಕ್ಕೆ ಅವರಿಂದ ಖರೀದಿ ಮಾಡಿಕೊಂಡು ಬೇರೆ ಕೆಲಸಕ್ಕೆ ಕೊಟ್ಟರೆ ಮತ್ತು ನಮ್ಮ ಜೀವನ ಏನಾಗ್ತದೆ ಅನ್ನೋದನ್ನು ಕೂಡ ಯೋಚನೆ ಮಾಡದಂಥ ಅಧಿಕಾರದಲ್ಲಿರುವವರನ್ನ ಯಾಕೆ ನಾವು ಚುನಾಯಿಸಬೇಕು? ನನ್ನ ಅನುಭವದಿಂದ ಇಂಥ ನಿರ್ಧಾರಗಳಿಂದ ವ್ಯಕ್ತಿಗಳ ಜೀವನಕ್ಕೆ ಆಗುವಂಥ ಹಾನಿಯನ್ನು ಮೊದಲು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಅದು ಬರೀ ವ್ಯವಸಾಯ ಮಾಡುವವರಿಗೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೆ ಕೂಡ ಅದರ ಪರಿಣಾಮ ತಾಗಿಯತ್ತಾಗ್ತದೆ. ಅದರಿಂದ ನನ್ನ ಸಲಹೆ ಏನೆಂದರೆ, ಅನ್ನದಾತರ ಭವಿಷ್ಯವನ್ನು ಖಂಡಿತ ಮಾಡಿಕೊಡಿ. ಆಮೇಲೆ ಮಿಕ್ಕಿದ ವಿಚಾರವನ್ನು, ಮಿಕ್ಕಿದ ಅಭಿವೃದ್ಧಿಯನ್ನು ನೋಡ್ಕೊಳ್ಬಹುದು. ನಿಮಗೆ ಸಮಯ ಇದೆ ಅದಕ್ಕೂ ಕೂಡ. ಅದರಿಂದ ಕಡಾಕಡಿ ಹೇಳುವ ಮಾತೇನೆಂದರೆ, ಮೊದಲು ರೈತರನ್ನು ರಕ್ಷಿಸಿ, ಆಮೇಲೆ ನೀವು ಕೂಡ ರಕ್ಷಣೆ ಪಡೆಯುತ್ತಿದ್ದಾರೆ. ಇವತ್ತಿನ ಈ ಒಂದು ಹೋರಾಟ ಬರೀ ರೈತರ ಹೋರಾಟ ಅಲ್ಲ, ರೈತರ ಕೆಲಸದಿಂದ ನಮಗೆ ಆಗುವಂಥ ಲಾಭ ಪಡೆಯುವಂಥ ಜನರ ಹೋರಾಟ ಇದು. ಅಂದರೆ ಸಂಪೂರ್ಣ ಸಮಾಜದ ಹೋರಾಟ. ಇದರಿಂದ ರೈತರಿಗೆ ಏನಾದರೂ ಕಷ್ಟ ಆದರೆ ಅದು ಖಂಡಿತ ಅದರ ಪ್ರತಿಫಲ ಖಂಡಿತವಾಗಿ ಇತರ ಜನರ ಮೇಲೆ ಕೂಡ ಬರ್ತದೆ ಸಮಯ ಹೋದಂಗೆ. ಆದ್ದರಿಂದ ಈ ಒಂದು ಸಮಸ್ಯೆಯನ್ನು ಅಧಿಕಾರದಲ್ಲಿರುವವರು ಬಹಳ ಗಂಭೀರವಾಗಿ ತಗೊಳ್ಬೋದು. ಇದೇ ರೀತಿ ಸರ್ಕಾರ ರೈತರ ಜಮೀನನ್ನು ಇತರ ಕೆಲಸಕ್ಕೆ ಮಾಡಿ ಫೋರ್ಸ್ ಮಾಡಿ ಅವರಿಂದ ತಗೊಂಡ್ರೆ ಮುಂದೆ ಅನ್ನ ಬರಕೆ ಸಾಧ್ಯವಿಲ್ಲ. ವ್ಯವಸಾಯ ಅನ್ನುವ ಒಂದು ವೃತ್ತಿನೇ ಮುಂದಕ್ಕೆ ಮುಗಿದು ಹೋಗಬಹುದು ಅಂಥ ಸಂದರ್ಭಗಳು ಇವೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಇವತ್ತಿನ ಒಂದು ಜಮೀನು ತೆಗೆದ್ರಿಂದ ಮುಂದೆ ಏನೂ ಆಗಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇವಾಗಲೇ ಬೇರೆ ಬೇರೆ ಪ್ರೋಗ್ರಾಮ್ಗಳು ಬರ್ತಾ ಇವೆ, ಟೌನ್ಶಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಜಮೀನನ್ನು ಯಾರಿಂದ ತಗೊಳ್ತಾರೆ? ರೈತರಿಂದ ಮಾತ್ರ ತಗೊಳ್ತಾರೆ ಹೊರತು ಇತರರಿಂದ ತಗೊಳ್ಳಲ್ಲ. ಈ ಒಂದು ವಿಚಾರವನ್ನು ನಾವು ಗಂಭೀರವಾಗಿ ಮಾಡಬೇಕು. ಇವತ್ತು ಸರ್ಕಾರ ಖರೀದಿ ಮಾಡಿದಂಥ ಜಮೀನನ್ನು ಲೆಕ್ಕ ಹಾಕಿ ಅದೇ ರೀತಿ ಇತರ ಕಡೆ ಕೂಡ ಆಗ್ಬೋದು. ಒಂದು ಕಡೆ ಸುರಾದ್ರೆ ಮತ್ತು ಮೆಕ್ಕಿದ ಕಡೆ ಕೂಡ ಅದೇ ಟೌನ್ ಇದೆಲ್ಲ ಮಾಡುವ ಪ್ರಯತ್ನ ನಡೀತದೆ. ಖಂಡಿತವಾಗಿಯೂ ಇದರಿಂದ ರೈತರ ಸಮಸ್ಯೆ ಗಂಭೀರವಾಗ್ತದೆ. ಒಂದು ದಿವಸ ರೈತರ ಸಂಖ್ಯೆ ಭಾಳ ಕಮ್ಮಿ ಆಗ್ತದೆ. ಆದ್ದರಿಂದ ಊಟದ ಸಮಸ್ಯೆ ಕೂಡ ಜಾಸ್ತಿ ಆಗ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಬೈರಮಂಗಲ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ವ್ಯಕ್ತಪಡಿಸುತ್ತಿರುವ ಆತಂಕವನ್ನು ನಾನು ಗಮನಿಸುತ್ತಿದ್ದೇನೆ. ರಾಜ್ಯದ ಅಭಿವೃದ್ಧಿ ಅತ್ಯಂತ ಮುಖ್ಯವಾದದ್ದೇ ಸರಿ, ಆದರೆ ಅಭಿವೃದ್ಧಿಯು ಸಂವಿಧಾನದ ಮೌಲ್ಯಗಳು, ಕಾನೂನುಬದ್ಧ ಪ್ರಕ್ರಿಯೆಗಳು ಹಾಗೂ ನಾಗರಿಕ ಹಕ್ಕುಗಳಿಗೆ ಧಕ್ಕೆಯಾದ ರೀತಿಯಲ್ಲಿ ನಡೆಯುವುದು ಇನ್ನೂ ಮುಖ್ಯವಾಗಿದೆ. ಕೃಷಿ ಭೂಮಿ ಅನೇಕ ಕುಟುಂಬಗಳ ಜೀವನೋಪಾಯದ ಮೂಲವಾಗಿದ್ದು, ಅದರ ಬಗ್ಗೆ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ಅತ್ಯಂತ ಸೂಕ್ಷ್ಮತೆ ಮತ್ತು ಪಾರದರ್ಶಕತೆಯಿಂದ ಇರಬೇಕು. ಆದ್ದರಿಂದ ಈ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ರೈತನ ಭೂಮಿಯನ್ನು ಅವನ ಅಭಿಪ್ರಾಯ ಮತ್ತು ಕಾನೂನುಬದ್ಧ ಹಕ್ಕುಗಳನ್ನು ಕಡೆಗಣಿಸಿ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳಬಾರದೆಂದು ವಿನಂತಿಸುತ್ತೇನೆ. ಈ ವಿಷಯದಲ್ಲಿ ಸಂಬಂಧಪಟ್ಟ ರೈತರೊಂದಿಗೆ ಮುಕ್ತ ಸಂವಾದ ನಡೆಸಿ ಅವರ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಲಿಸಿ ಕಾನೂನುಬದ್ಧ ಪ್ರಕ್ರಿಯೆಯನ್ನು
ಸಂಪೂರ್ಣವಾಗಿ ಪಾಲಿಸಿ ಎಲ್ಲರಿಗೂ ನ್ಯಾಯವಾಗುವ ಪರಿಹಾರವನ್ನು ಕಂಡುಹಿಡಿಯುವಂತೆ ಕೋರುತ್ತೇನೆ. ಜನರ ವಿಶ್ವಾಸವನ್ನು ಉಳಿಸಿಕೊಂಡು ಅಭಿವೃದ್ಧಿಯನ್ನು ಸಾಧಿಸುವುದು ಪ್ರಜಾಪ್ರಭುತ್ವದ ಆಡಳಿತ ಮುಖ್ಯ ಲಕ್ಷಣವಾಗಿದೆ. ಆದ್ದರಿಂದ ಈ ವಿಷಯದಲ್ಲಿ ಸರ್ಕಾರವು ರೈತರ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಎರಡನ್ನೂ ಸಮತೋಲನದಿಂದ ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಎಂಬ ವಿಶ್ವಾಸವಿದೆ. ಇಂತಿ ನಿಮ್ಮ ನ್ಯಾಯಮೂರ್ತಿ ಸಂತೋಷ್. ಸರ್ಕಾರದ ಅಡ್ರೆಸ್ಸೇ ಮಾಡಿರೋದು ಬಹಳ ಗಂಭೀರವಾದ ಒಂದು ಹೋರಾಟ. ಇದರ ಪರಿಣಾಮ ಬರೀ ರೈತರ ಮೇಲೆ ಮಾತ್ರ ಅಲ್ಲ, ಸಮಾಜದ ಎಲ್ಲ ಗುಂಪುಗಳ ಮೇಲೆ ಕೂಡ ಇದರ ಪರಿಣಾಮ ಬರ್ತದೆ. ಪರಿಣಾಮ ಏನಂದ್ರೆ ಒಂದು ದಿವಸ ಹೊಟ್ಟೆಗೆ ಏನು ತಿನ್ನಕ್ಕೆ ಇರಲ್ಲ. ರೈತರಿಗೆ ಈ ರೀತಿ ಅನ್ಯಾಯ ಮಾಡಿದ್ರೆ ಖಂಡಿತವಾಗಿಯೂ ಸರ್ಕಾರ ಬಹಳ ದೊಡ್ಡ ಅಪರಾಧ ಮಾಡಿದಂಗೆ ಆಗ್ತದೆ. ಈಗ ಆಲ್ರೆಡಿ ದುಡ್ಡನ್ನ ಇದು ಚೆಕ್ ಮೂಲಕ ನೀಡ್ತಾ ಇದ್ದಾರೆ. ಕೊಡಬೇಕು, ಯಾರಿಗೆ ಬೇಕೋ ಮಾರಬೇಕು ಅವ್ರು ಮಾರಲಿ. ಯಾರು ಇನ್ನೂ ರೈತರಾಗಿ ಮುಂದುವರಿಬೇಕೋ ಅವರ ಜಮೀನನ್ನು ಖರೀದಿ ಮಾಡಬಾರ್ದು ಅಂತ ನನ್ನ ಸಲಹೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.